ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸ್ಲ್ಯಾಂಟಿಂಗ್ ಆರ್ಚ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಪಫ್ ಸ್ಟಿಚ್ಚು, ಸ್ಲ್ಯಾಂಟಿಂಗ್ ಪಫಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿರೋಂತಹ, ತುಂಬ ಚೆನ್ನಾಗಿರೋಂತಹ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಬೇಗ ಮಾಡಿ ಮುಗಿಸ್ಬೋದು. ನೀವು ತುಂಬ ಚೆನ್ನಾಗಿದೆ, ಸುಲಭನು ಮಾಡೋದು, ಬಿಗಿನರ್ಸ್ ಮಾಡ್ಕೋಬೋದು. ಇದಕ್ಕೆ 6 ದಾರ, ಇದು ಮಲ್ಟಿ ಕಲರ್ ದಾರ ತಗೊಂಡಿದ್ದೀನಿ ನಾನು. ನೀವು ನಾರ್ಮಲ್ ದಾರ ಬೇಕಾದ್ರೆ ಅದು ತಗೊಳ್ಳಿ. ಇದು 10 ನಂಬರ್ ಕ್ರೋಶೆ ಹುಕ್ 0.75 mm ಉಪಯೋಗಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, 4 ಚೈನಾಗಿ ಬಟ್ಟೆಗೆ ಲಾಕ್ ಮಾಡಿ. ಈಗ ಒಂದು ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ, ರೌಂಡ್ ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಆಮೇಲೆ 5 ಚೈನು, 5 ಚೈನಾಗಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಬಂದು ಬೀಡ್ನ ಈ ಕಡೆ ಲಾಕ್ ಮಾಡಿ. ಆ 4 ಚೈನ್ ಲಾಕ್ ಆಗಿದೆಯಲ್ವ ಅಲ್ಲಿ. ಆಮೇಲೆ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಫಸ್ಟು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನಾರ್ಮಲಾಗಿ ಪಫ್ ಮಾಡ್ಕೊಳ್ಳಿ. ಈ ಥರ ದಾರ ಉದ್ದಾಡ್ಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆಯಲ್ಲಿ ಪಫ್ ಮಾಡ್ಕೊಳ್ಳಿ. ಒಂದು ಈ ಥರ ದಾರ ತಗೊಂಬಂದು ಇದರೊಳಗಿಂದ ದಾರ ತನ್ನಿ. 2, 3, ಈಗ ಹಾಕಿರೋ ಡಬಲ್ ಕ್ರೋಶೆ ಮೇಲೆ 4, 5 ಸಾರಿ ಈ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ದಾರನ ಇಲ್ಲಿ ಇದರ ಒಳಗಿಂದ ತನ್ನಿ, ಲಾಕ್ ಮಾಡಿ. ಮತ್ತು ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಪಫ್ಫು 1, 2, 3 ದಾರ ಈ ಥರ ತಗೊಂಡು ಇದರೊಳಗಿಂದ ಹುಕ್ ಹಾಕಿ ಹಿಂಗೆ ತಗೊಂಬನ್ನಿ. 4, 5 ಸಾರಿ ಈ ಥರ ಮಾಡ್ಕೊಳ್ಳಿ. ಆಮೇಲೆ ದಾರ ತಗೊಂಡು ಇದರೊಳಗಡೆನೂ ತನ್ನಿ, ಲಾಕ್ ಮಾಡಿ, ಮತ್ತೆ ಬೀಡ್ ಸೇರಿಸಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಪಫ್ ಮಾಡ್ಕೊಳ್ಳಿ. ಉದ್ದಾಡ್ಕೊಂಡು ದಾರ ಈ ಥರ ಹುಕ್ಕಿಗೆ ಸುಂದ್ಕೊಂಡು ಇಲ್ಲಿಂದ ದಾರ ತಗೊಂಬಂದು ಹಿಂಗೆ ಎಳೀರಿ. ತಗೊಳ್ಳಿ, ತಗೊಂಡು ಬಂದು ಇಲ್ಲಿಂದ ಹಿಂಗೆ 2, 3, 4, 5. ಆಮೇಲೆ ಈ ಥರ ದಾರ ತಗೊಂಡು ಇದನ್ನು ಇದರೊಳಗಡೆ ತಂದು ಲಾಕ್ ಮಾಡಿ. 5 ಒಳಗಡೆನೂ ಬರಬೇಕು ಒಂದೇ ಸಾರಿಗೆ. ಮತ್ತು ನೆಕ್ಸ್ಟು ಈಗ ಮತ್ತೆ ಡಬಲ್ ಕ್ರೋಶೆ ದಾರ ತಂದು ಈ ಥರ 2 ಮಾಡ್ಕೊಳ್ಳಿ. ಆಮೇಲೆ ದಾರ ಉದ್ದಾಡ್ದು ಆ ಡಬಲ್ ಕ್ರೋಶೆಯಲ್ಲಿ ಪಫ್ ಸ್ಟಿಚ್ಚು ಈ ಥರ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ದಾರ ತಗೊಂಬನ್ನಿ ಡಬಲ್ ಕ್ರೋಶೆ ಒಳಗಿಂದ, ಮತ್ತು ದಾರ ಸುತ್ಕೊಳ್ಳಿ, ದಾರ ತನ್ನಿ. ಈ ಥರ 5 ಟೈಮ್ಸ್ ಮಾಡ್ತಾಯಿದ್ದೀನಿ, 5 ಸತಿ ಪಫ್ ಸ್ಟಿಚ್ಚು. ನಿಮಗೆ ಗೊತ್ತಿದೆ, ನಾನು ಮೊದಲೇನು ತುಂಬ ಡಿಸೈನ್ಗಳು ಮಾಡಿದ್ದೀನಿ ಪಫ್ ಸ್ಟಿಚ್ಚು. ಈ ಥರ ದಾರ ತಗೊಂಡು 5 ಒಂದೇ ಮಾಡ್ಕೊಳ್ಳಿ ಮತ್ತು ಸೇರಿಸ್ಕೊಳ್ಳಿ. ಈ ಥರ ಇದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಪಫ್ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಬೀಡ್ ಸೇರಿಸಿ, ಈಗ ಮತ್ತೆ ಡಬಲ್ ಕ್ರೋಶೆ ಈ ಥರ ಮಾಡ್ತಾ ಹೋಗಿ. ಪಫು
ಈ ಥರ 5 ಪಫ್ ಇದು ಮಾಡಿ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಈಗ ಈ ಥರ 4 ಬೀಡ್ಸ್ ಸೇರಿಸಿದ್ದೀನಿ. ಈಗ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡಿ. ಈಗ ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಆರ್ಚು. ಈಗ ಮತ್ತೆ 4 ಚೈನು, 1 2 3 4 ಇದನ್ನು ಇಲ್ಲಿ ಲಾಕ್ ಮಾಡಿ. ಮತ್ತೆ ಒಂದು ದೊಡ್ಡ ಬೀಡ್, ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 5 ಚೈನು, ಇದು ಬ್ಯಾಕ್ ಸೈಡಿಂದ ಬಂದು ಇಲ್ಲಿ ಲಾಕ್, ಮತ್ತೆ 2 ಚೈನು, ಮತ್ತೆ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಫ್ರಂಟ್ ಸೈಡಲ್ಲಿ. ಈಗ ಡಬಲ್ ಕ್ರೋಶೆ ಆದಮೇಲೆ ಈ ಥರ ಪಫ್ ಮಾಡ್ಕೊಳ್ಳಿ. ಈ ಡಬಲ್ ಕ್ರೋಶೆಯಲ್ಲಿ ಪಫು 2 3 4 5 ಈ ಥರ 5 ಸರಿ ಮಾಡಿ ಈ ದಾರ ತಗೊಂಡು 5ರಲ್ಲಿ ತಂದು ಲಾಕ್ ಮಾಡ್ಕೊಳ್ಳಿ. ಬೀಡ್ ಸೇರಿಸಿ ಮತ್ತೆ ಡಬಲ್ ಕ್ರೋಶೆ ಪಫು ಮಾಡ್ಕೊಳ್ಳಿ. ಈ ಥರ 4 ಬೀಡ್ ಬರೋವರೆಗೂ. ಆಮೇಲೆ ಅದು ಎಲ್ಲೆರಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮುಂದಸ್ಕೊಂಡೋಗಿ ಈ 4 ಚೈನಲ್ಲಿ ಕುಚ್ಚು ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಸಿಂಪಲ್ ಡಿಸೈನ್ ಇದು, ಬೇಗ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಕುಚ್ಚು ಒಂದೇ ಸ್ಟೆಪ್ಪಲ್ಲೇ ಆಗುತ್ತೆ. ಆದ್ದರಿಂದ 1.5 ಗಂಟೆ 2 ಗಂಟೆ ಒಳಗಡೆ ಆಗತ್ತೆ ಇದು. ಇಲ್ಲಿ ಪಫ್ ಹಾಕಿರೋದು ಗೊತ್ತೇ ಆಗಲ್ಲ ಪಫ್ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಡಿಸೈನ್ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.